बीजापुर में गोदावरी होटल के सामने नए सेटेलाइट बस स्टैंड का आज उद्घाटन किया गया, जिसमें पश्चिम दिशा में यानी तिकोटा, अथनी, चिक्कोडी, बेलगाम, मिरज, सांगली, कोल्हापुर, रत्नागिरी, जत वगैरह रूट की जाने वाली बसेस अब इस बस स्टैंड से जाएंगी। इसका उद्घाटन एमएलए बसवनगौड़ा पाटिल और एमएलसी सुनील गौड़ा पाटिल के हाथों किया गया। इस मौके पर जिलाधिकारी, पुलिस अधिकारी और केएसआरटीसी के कई अधिकारी और स्टाफ रहे मौजूद। मान्य श्री हर्ष शेट्टी आयुक्त बीजापुर शहर में ईशान कर्नाटक बस सर्विस की ओर से सेटेलाइट बस स्टैंड का आज इफ्तिताह हो रहा है। गोदावरी के सामने जो सर्कल है वहाँ पर जो एक नया बस स्टैंड का आज उद्घाटन होने जा रहा है। बस तो अब से थोड़ी देर बाद यहाँ पर उद्घाटन होगा। बीजापुर नगर शासक बसवनगौड़ा पाटिल यत्नाल और पुलिस वरिष्ठ अधिकारी, डिप्टी कलेक्टर यानी डीसी और सुनील गौड़ा पाटिल एमएलसी वो आकर बस थोड़ी देर में आज यहाँ पर उद्घाटन हो रहा है सेटेलाइट बस स्टैंड का गोदावरी के बिल्कुल सामने। तो यहाँ से जो है लोगों को ये सहूलत मिलेगी। यहाँ से बस जो है तिकोटा, अथनी, चिक्कोडी, बेलगाम, मिरज, सांगली, कोल्हापुर, रत्नागिरी, जत, गुड्डापुर, सतारा, चिपलुन के लिए फिलहाल बसेस यहाँ से जो है पैसेंजर को चढ़ने के लिए सहूलत होगी। आज ये सेटेलाइट बस स्टैंड का उद्घाटन हो रहा है। आप मेरे पीछे भी यहाँ पर देख सकते हैं कि बसें उद्घाटन के लिए पूरी तरह से खड़ी हुई हैं। ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಾಗೂ ನಮ್ಮ ಈ ಹಿಂದಿನ ಎಲ್ಲ ಕಾರ್ಪೊರೇಟರ್ ಗಣ್ಯರೇ, ನಮ್ಮ ನೆಚ್ಚಿನ ಸಿಬ್ಬಂದಿಯವರು, ಈ ಒಂದು ಸ್ಯಾಟಲೈಟ್ ಬಸ್ ನಿಲ್ದಾಣದ ಕಾನ್ಸೆಪ್ಟು ಈ ಒಂದು ಮುಖ್ಯವಾಗಿ ಇದು ಪ್ರಾರಂಭವಾಗಿದ್ದು ಮಾನ್ಯ ನಗರ ಶಾಸಕರು ಹಾಗೂ ಎಮ್ಎಲ್ಸಿ ಸಾಹೇಬರು ಈ ಒಂದು ಟೋಟಲ್ ಬಿಜಾಪುರ ನಗರದ ಎಲ್ಲ ರೀತಿಯ ರಸ್ತೆ ಸುಧಾರಣೆ, ಆಕ್ಸಿಡೆಂಟ್ ಸೇಫ್ಟಿ ಹಾಗೂ ನಗರದಲ್ಲಿ ಇರತಕ್ಕಂಥ ಒಂದು ಕಂಜೆಷನ್ ಕಡಿಮೆ ಮಾಡುವ ಒಂದು ದೃಷ್ಟಿಯಿಂದ ಸುಮಾರು ಒಂದು 2 ತಿಂಗಳ ಹಿಂದೆ ಪೊಲೀಸ್ ಇಲಾಖೆ ಚಿಂತನ ಹಾಲ್ನಲ್ಲಿ ಒಂದು ಸಭೆ ಏರ್ಪಾಡು ಮಾಡಿದರು. ಆ ಸಭೆ ಮಾನ್ಯ ಎಮ್ಎಲ್ಎ ಸಾಹೇಬರು ಹಾಗೂ ಎಮ್ಎಲ್ಸಿ ಸಾಹೇಬರು ಅದರ ಒಗ್ಗೂಡವಾಗಿ
ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ SP ಸಾಹೇಬರು ಈ ಒಂದು ಟೋಟಲ್ ಸಿಟಿಯಲ್ಲಿ ನಮ್ಮದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನಲ್ಲಿ ಸುಮಾರು 1473 ಡೈಲಿ ಡಿಪಾರ್ಚರ್ಸ್ ಇದೆ. ಡೈಲಿ ಬಸ್ ಸ್ಟ್ಯಾಂಡ್ನಿಂದ ಅಷ್ಟು ಡಿಪಾರ್ಚರ್ ಹೋಗೋದ್ರಿಂದ ಬಸ್ ಸ್ಟ್ಯಾಂಡ್ನಲ್ಲಿ ಬಹಳ ಕಂಡೀಷನ್ ಆಗಿತ್ತು. ಅದನ್ನು ಅರಿತುಕೊಂಡು ಮಾನ್ಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಒಂದು ನಿರ್ದೇಶನದ ಮೇರೆಗೆ ನಮ್ಮ DC ಸಾಹೇಬರು, SP ಸಾಹೇಬರು ಮತ್ತು ಅಡಿಷನಲ್ SP ಸಾಹೇಬರು ಮತ್ತು ಅಡಿಷನಲ್ DC ಸಾಹೇಬರು ಇದನ್ನು ಒಂದು ಯುದ್ಧೋಪಾದಿಯಲ್ಲಿ ಒಂದು ಅಸೈನ್ಮೆಂಟ್ ನಮಗೆ ಕೊಟ್ಟರು. ನಮ್ಮೆಲ್ಲರ ನೆಚ್ಚಿನ ನಗರ ಶಾಸಕರಾದಂಥ ನಮ್ಮ ಬಸನಗೌಡ ಪಾಟೀಲ್ ಸಾಹೇಬರಿಗೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲು ಮತ್ತು ಈ ಸಮಾರಂಭಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಉದ್ಧಾರ ಆಗತ್ತೆ ಅಂತ ಹೇಳಿ ಅವರು ಯಾವುದೇ ಒಂದು ಇದರಲ್ಲಿ 32 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಸುಮಾರು 1-2 ದಿನದಲ್ಲಿ ಒಗ್ಗೂಡಿಸಿ ಸುಮಾರು 24 ತಾಸಿನಲ್ಲೇ ನಮ್ಮ MLA ಸಾಹೇಬರು ಈ MLA ಮತ್ತು MLC ಅವರು ಫಂಡ್ ಹೊರತುಪಡಿಸಿ ಈ ಸಭೆಗೆ ಆಗಮಿಸಿದ ಎಲ್ಲ ಫ್ರೆಂಡಿಗೆ ಈ ಫ್ಯೂಯಲ್ ಎಫಿಷಿಯನ್ಸಿಯಲ್ಲಿ ಇಡೀ ದೇಶದಲ್ಲೇ ಸರ್ ಇಡೀ ದೇಶದಲ್ಲೇ 3 ಈ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ ಮಾಡೋಣ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ವಿಭಾಗದ ಒಂದು ನೂತನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಸಮಾರಂಭಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಮಾಜಿ ಕೇಂದ್ರ ಸಚಿವರು, ಸನ್ಮಾನ್ಯ ವಿಜಯಪುರ ನಗರ ಶಾಸಕರು, ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಮಾನ್ಯ ಶ್ರೀ ಶ್ರೀಹರಿ ಸಂಗಿ ಅವರೇ, ಬಿಜಾಪುರದ ಮಾನ್ಯ ಜಿಲ್ಲಾ ಅಧಿಕಾರಿಗಳಾದಂಥ ಮಾನ್ಯ ಶ್ರೀ YS ಪಾಟೀಲ್ ಸಾಹೇಬರೇ, ಅಡಿಷನಲ್ SP ಅವರಾದಂಥ ಡಾಕ್ಟರ್ ರಾಮ್ ನರಸಿದ್ದಿ ಅವರೇ ಮತ್ತು ಈ ನಮ್ಮ KSRTC ಈ ಒಂದು ಡಿಪೋದ ಎಲ್ಲ ಹಿರಿಯರು, ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಂಥ ಎಲ್ಲ ಹಿರಿಯ ತಾಯಂದಿರು ಹಾಗೂ ಯುವ ಮಿತ್ರರು, ಬಹುತೇಕ ಈ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಿಜಾಪುರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಇದೆ ಎರಡನೇ. ಅದರಲ್ಲಿ ಕೂಡ ಇಷ್ಟು ಬೇಗನೆ ಇದು ಆಗ್ತದೆ ನನ್ನ ಕನಸಿನಾಗ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಯಾರು ಕಾರಣೀಭೂತರಂದ್ರೆ ನಮ್ಮ ಜಿಲ್ಲಾ ಆಡಳಿತ, ನಮ್ಮ DC ಸಾಹೇಬರು, SP ಸಾಹೇಬರು ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರು ಮತ್ತು KSRTC DC ಅವರು ಎಲ್ಲರೂ ಸೇರಿ ಒಂದೆಲ್ಲ ಆಫೀಸರ್ಸ್. ಆಗ ನಾವು ನೋಡಿದಾಗ ಒಂದು ಬಿಜಾಪುರಕ್ಕೆ ನಮ್ಮ ಈ ನಗರದ ಒಂದು ಟ್ರಾಫಿಕ್ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನೊಂದು ಪತ್ರ ಬರೆದಿದ್ದೆ ಜಿಲ್ಲಾ ಅಧಿಕಾರಿ DC ಸಾಹೇಬರಿಗೆ. ಅದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ ಜೋಡಿ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಇಷ್ಟು ಬೇಗನೆ ಈ ಒಂದು ಪರಿವರ್ತನೆ ಬೇಗನೆ ಆಗ್ತದೆ ನಾನು ಕನಸಿನ ಅನ್ಕೊಂಡಿಲ್ಲ. ಅದೇ ರೀತಿ ಸಾಕಷ್ಟು ಅಭಿವೃದ್ಧಿ ಕೆಲಸ. ಯಾಕಂದ್ರೆ ಬಿಜಾಪುರ ಅಂದ್ರೆ ನಾವು ನೋಡ್ತೀವಿ, ಬಿಜಾಪುರ ಅಂದ್ರೆ ಟೂರಿಸಂ. ಈ ಮಾನ್ಯುಮೆಂಟ್ಗಳು ಬಹುತೇಕ ನಮ್ಮ ಬಿಜಾಪುರದಲ್ಲಿ ಇದ್ದಷ್ಟು ಸುತ್ತಮುತ್ತಲು ಎಲ್ಲಿ ಇಲ್ಲ. ಗೋಲ್ ಗುಂಬಸ್ ತಾವು ನೋಡಿದಂಗ ಸೆಕೆಂಡ್ ಬಿಗ್ಗೆಸ್ಟ್ ಡೋಮ್ ಇನ್ ದ ವರ್ಲ್ಡ್, ಇಡೀ ಜಗತ್ತಿನಲ್ಲೇ ಸೆಕೆಂಡ್ ಬಿಗ್ಗೆಸ್ಟ್, ಅಂದ್ರೆ ಎರಡನೇ ಅತಿ ದೊಡ್ಡ ಡೋಮ್ ಇದು. ಅಂತ ಒಂದು ಗೋಲ್ ಗುಂಬಸ್ ನಮ್ಮ ಬಿಜಾಪುರದಲ್ಲಿ ಇಟ್ಕೊಂಡು ಇವತ್ತ ಬಿಜಾಪುರ ನಗರ ಹೆಂಗಾಗಿತ್ತಂದ್ರೆ ಕೆಲವು ಪೇಪರ್ನಾಗೆಲ್ಲ ನಾವು ನೋಡ್ತಿದ್ವಿ, ಬಿಜಾಪುರಕ್ಕೆ ಯಾವ ರೀತಿ ಜೋಳಾಪುರ ಅಂತೇಳಿ ಅಂತಿದ್ರು, ಏನೇನೋ ಅಂತಿದ್ರು. ಆದ್ರೆ ಇವತ್ತ ನಮ್ಮ ನಗರ ಶಾಸಕರ ಒಂದು ಆಸಕ್ತಿಯಿಂದ ಅನೇಕ ಎಲ್ಲ ರಸ್ತೆಗಳಿರ್ಬೋದು, ಸಾಕಷ್ಟು ಸುಧಾರಣೆ ಇವತ್ತು ಬಿಜಾಪುರ ತಾವು ನಾವು ಕಾಣ್ತಾ ಇದ್ದೇವೆ.
ಬಿಜಾಪುರ ಸ್ಮಾರ್ಟ್ ಸಿಟಿ ಯಾವಾಗ ಆಗ್ಬೇಕಾಗಿತ್ತು, ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡಿದ್ವಿ, ಸ್ಮಾರ್ಟ್ ಸಿಟಿ ಆಗ್ಲಿ ಅಂತ ಹೇಳಿ. ಅದ್ರ ಪ್ರಪೋಸಲ್ ಕೂಡ ನಾವು ಮಾಡಿ ಸರ್ಕಾರಕ್ಕೆ ಅವಾಗ ಕೊಟ್ಟಿದ್ವಿ. ಆದ್ರೆ ಏನೋ ಅನಿವಾರ್ಯ ಕಾರಣದಿಂದ ನಮ್ಮ ಬಿಜಾಪುರ ಉಳಿದೋಯ್ತು. ಇವತ್ತು ನಾವು ನೋಡ್ತಾ ಇದೀವಿ, ಇಲ್ಲೇ ಬಾದಾಮಿ ಹೊಸಪೇಟೆಗೆ ಎಲ್ಲ ಎಷ್ಟು ಸಾಕಷ್ಟು ಫಾರಿನರ್ಸ್ ಟೂರಿಸ್ಟ್ಗಳು ಬರ್ತಾರೆ, ಅಲ್ಲಿ ತರ ಬಂದು ಮತ್ತೆ ವಾಪಸ್ ಆ ಕಡೆ ಹೋಗ್ತಾರೆ. ಬಿಜಾಪುರಕ್ಕೆ ಬಹುತೇಕ ಸದ್ಯದಾಗ ಫಾರಿನರ್ಸ್ ಕಾಣೋದಿಲ್ಲ. ಮೊದಲೇನ ಉದ್ದ ಡಬಲ್ ಬಸ್ ಬರ್ತಿದ್ರು, ನೋಡ್ತಿದ್ವಿ, ನಾವೆಲ್ಲ ನೋಡಕ್ ಕೊಡ್ತಿದ್ವಿ ಸಣ್ಣದ್ರಾಗ. ಸಣ್ಣದ್ರಾಗ ಅಂತವೇನು ನೋಡ್ಲಾಗ್ತಿದ್ವಿ. ಫಾರಿನ್ ಟೂರಿಸ್ಟ್ ಬಂದ್ರೆ ಅವ್ರಿಗೆ ಒಂದು ಸ್ಪೆಷಲ್ ಬಸ್ ಬರ್ತಿತ್ತು ಸರ್. ಒಂದೊಂದು ಗೌಡ್ರ ಆಫೀಸ್ ಅಂತ ಮೊದಲ ಅಂಬೇಡ್ಕರ್ ಸರ್ಕಲ್ ಇದು KSTDC ಆ ಹೋಟೆಲಲ್ಲಿ ಬಂದು ನಿಲ್ತಿತ್ತು. ಇಂಥ ಒಂದು ಇವತ್ತ ನಮ್ಮ ಉದ್ಯಮ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು, ಅನೇಕ ಎಲ್ಲ ಬೆಳಿಬೇಕಂದ್ರೆ ಪ್ರವಾಸೋದ್ಯಮ ನಾವು ಬೆಳೆಸಬೇಕು. ಅದಕ್ಕೆ ಮೂಲಭೂತ ಸೌಕರ್ಯಗಳು ನಮ್ಮ ಬಿಜಾಪುರ ರಸ್ತೆಗಳಿರ್ಬೋದು, ಈ ಟ್ರಾಫಿಕ್ ಕಂಡೀಷನ್ಸ್ ಇರ್ಬೋದು, ಇಂಥ ಬಸ್ ಸ್ಟ್ಯಾಂಡ್ ಇರ್ಬೋದು, ಅನೇಕ ಇದು ಬಹಳ ಅವಶ್ಯಕತೆ ಅದ. ಅದಕ್ಕೆ ಈಗಾಗಲೇ ಬಿಜಾಪುರ ಸಿಟಿ ನಮ್ಮ ನಗರ ಶಾಸಕರು 125 ಕೋಟಿ ರೂಪಾಯಿ ಅದನ್ನು ಕೂಡ ಅನುದಾನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ. ಅದು ಕೂಡ ಆದಷ್ಟು ಬೇಗ ಸ್ಮಾರ್ಟ್ ಸಿಟಿ ಕೆಲವೊಂದು ಇಲ್ಲಿ ಶಿವಾಜಿ ಸರ್ಕಲ್ನಿಂದ ಅಕ್ಕಮದೇವ ಯೂನಿವರ್ಸಿಟಿವರೆಗೆ ಡಬಲ್ ರೋಡ್ ಅನ್ನು ಕೂಡ ಅವ್ರು ಮಾಡ್ಲಿಕ್ಕೆ ಅದನ್ನು ಕೂಡ ಈಗಾಗಲೇ ಫೋರ್ ಲೇನ್ ರಸ್ತೆಯನ್ನು ಕೂಡ ಮಾಡ್ತಾರೆ. ಇಂಥ ಅನೇಕ ಇವತ್ತು ಕೆಲಸಗಳು ಬಿಜಾಪುರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದಾವೆ. ಅವ್ರ ಜೊತೆಗೆ ನಾನು ಕೂಡ ಸಾಧ್ಯವಾದಷ್ಟು ನಮ್ಮ MLC ಫಂಡ್ ಏನು ಭಾಳ ಇರೋದಿಲ್ಲ, ಸ್ವಲ್ಪ ಇರ್ತದೆ. ಅದರಲ್ಲೇ ನಮ್ಮ DC ಸಾಹೇಬ್ ಒಂದಿನ ಫೋನ್ ಮಾಡಿಲ್ಲ, ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡಕತ್ತೀವಿ, ನಿಮ್ಮ ಅನುದಾನದಾಗ ನಮ್ಗೆ ಸ್ವಲ್ಪ ರೊಕ್ಕ ಕೊಡ್ರಿ, ಇದು ಕೊಡ್ರಿ ಅಂದಾಗ ನಾನು ಸುಮಾರು 32 ಲಕ್ಷ ರೂಪಾಯಿ MLC ಫಂಡ್ನಿಂದ ನಾನು ಕೂಡ ಕೊಟ್ಟಿದ್ದೀನಿ. ಇದರಿಂದ ಈ ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಸುಮಾರು 200 ಬಸ್ಗಳು ಇವತ್ತು ನಮ್ಮ ಬಿಜಾಪುರ ಸಿಟಿ ಒಳಗೆ 1500 ಬಸ್ ಹೊರಗಡೆಯಿಂದ ಒಳಗೆ ಸಿಟಿ ಒಳಗೆ ಅಂದ್ರೆ ಬಸ್ ಸ್ಟ್ಯಾಂಡ್ 3 ಮೇನ್ ಬಸ್ ಸ್ಟ್ಯಾಂಡ್ ಬರ್ತಾ ಇದೆ. ಈ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗೋದ್ರಿಂದ ಸುಮಾರು 200 ಬಸ್ ಈಗ ಇಲ್ಲಿಂದ ಹೊರಗೆ ಬಂದು ಇವತ್ತು ಹೊರಗೆ ಹೋಗುವಂತ ಸಿಟಿ ಒಳಗೆ ಬರೋದಕ್ಕಾಗಿ ಎಷ್ಟೋ ಟ್ರಾಫಿಕ್ ಜಾಮ್ ಆಗುವುದನ್ನ ತಡೆಯಬಹುದು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಬರ್ಬರ್ತಾ ಈ ಕಡೆ ಶೋಲಾಪುರ ಮತ್ತು ಆ ಕಡೆ ಬಸ್ಗಳನ್ನು ಕೂಡ ಈ ರಿಂಗ್ ರೋಡ್ದಿಂದ ಇಲ್ಲಿ ಬರುವಂತ ವ್ಯವಸ್ಥೆ ಮಾಡಿದ್ರೆ ಸುಮಾರು ಒಂದು 100-125 ಬಸ್ಗಳು 170 ಅಂದ್ರೆ 370 ಬಸ್ಗಳು ಇವತ್ತು ನಾವು ಸಿಟಿ ಒಳಗೆ ಹೋಗ್ಲಾರ್ದಂಗ ಇಲ್ಲೇ ಹೊರಗೆ ಹೋಗುವಂತ ವ್ಯವಸ್ಥೆ ಮಾಡುವಂತ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಈಗಾಗಲೇ ಮಾಡಿದ್ದಾರೆ. ಮತ್ತು ಇದಕ್ಕೆ ಅನೇಕ ಶೌಚಾಲಯಗಳು, ಆಮೇಲೆ ಇಲ್ಲಿ ಒಂದು ಕ್ಯಾಂಟೀನು, ಮತ್ತು ಇಲ್ಲಿ ಕೂರ್ಲಿಕ್ಕೆ ಚೇರ್ಗಳು, ಗ್ರಾನೈಟ್ ಚೇರ್ಗಳು, ಫ್ಯಾನ್, ಇಂಥ ಒಂದು ಸಣ್ಣ ಪುಟ್ಟ ವ್ಯವಸ್ಥೆಯನ್ನು ಕೂಡ ಮಾಡಿದ್ರೆ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನೇನು ಜಾಸ್ತಿ ಮಾತಾಡೋದಿಲ್ಲ. ನಮ್ಮ ನಗರ ಶಾಸಕರು ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಡೀಟೇಲ್ ಬಿಜಾಪುರ ಶಹರಕ್ಕೆ ಅವ್ರು ಏನೇನು ಅಭಿವೃದ್ಧಿ ಕೆಲಸ ನಾವು ಈಗಾಗಲೇ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಾರ ಮತ್ತು ಮಾಡಿದೆಲ್ಲ ಕೆಲಸ ಪ್ರಾರಂಭ ಆಗಿದ್ದನ್ನ ಅವರು ಸವಿಸ್ತಾರವಾಗಿ ಹೇಳ್ತಾರೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ವಂದಿಸಿ ನಾನು ಎರಡು ಮಾತನಾಡ್ತೀನಿ. ಸಾರಿಗೆ ಸಂಸ್ಥೆ ವಿಜಯಪುರ ವಿಭಾಗದ ಕರ್ನಾಟಕದಲ್ಲಿ ಬೆಂಗಳೂರು ನಂತರ ನೂತನ ಸ್ಯಾಟಲೈಟ್ ಬಸ್ ನಿಲ್ದಾಣ ಪಶ್ಚಿಮದಿಂದ ಬಸ್ ಕಾರ್ಯಾಚರಣೆಯ ಚಾಲನಾ ಸಮಾರಂಭದ ಮುಖ್ಯ ಅತಿಥಿಗಳು ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಆತ್ಮೀಯರಾದಂಥ ಮಾನ್ಯ ಶ್ರೀ ಸುನೀಲ್ ಗೌಡ ಪಾಟೀಲ್ ಅವರೇ, ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನವಾಗಿ ಅಧ್ಯಕ್ಷರಾದಂಥ ಶ್ರೀಹರಿ ಗೊಳಸಂಗಿ ಅವರೇ, ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಅಭಿವೃದ್ಧಿಯ ನಿರಂತರವಾಗಿ ನಮ್ಮ ಜೊತೆಗೆ ಒಂದು ಕೊಂಡಿಯಾಗಿ ಇವತ್ತು ಕೆಲಸ ಮಾಡ್ತಿರುವಂತಹ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ YS ಪಾಟೀಲ್ ಅವರೇ, ಅದೇ ರೀತಿ ನಮ್ಮ ಜಿಲ್ಲೆಯ ನೂತನವಾಗಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಆಗಮಿಸಿದಂತಹ ಶ್ರೀರಾಮ್ ಅರಸಿದ್ದಿ ಅವರೇ, ಈ ಒಂದು ವಿಜಯಪುರ ನಗರದ ಇತಿಹಾಸದಲ್ಲಿ ಒಂದು ದಾಖಲೆಯ ರೀತಿಯಲ್ಲಿ
ಅಷ್ಟಂತ ವೇಗವಾಗಿ ಬಹಳಷ್ಟು ಸಕ್ರಿಯರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಂತ ಶ್ರೀ ಗಂಗಾಧರ್ ಸಾಹೇಬ್ರೆ, ಅದೇ ರೀತಿ ನಮ್ಮ ಕಲಬುರಗಿ ಈಶಾನ್ಯ ಕರ್ನಾಟಕ ಸಂಸ್ಥೆಯ ಕಾರ್ಯನಿರ್ವಾಹಕ ಅಭಿಯಂತರಾದಂಥ ಮೈಬೂಬ್ ಅವರೇ ಹಾಗೂ ಎಲ್ಲ ವಿಜಯಪುರದ ಇಂದಿನ ಒಂದು ಐತಿಹಾಸಿಕ ಕ್ಷಣವನ್ನು ತುಂಬಿಕೊಳ್ಳಿಕ್ಕೆ ಬಂದಂಥ ನಗರದ ನಮ್ಮ ತಾಲೂಕಿನ ಎಲ್ಲ ಹಿರಿಯರೇ, ತಾಯಂದಿರ, ಅಣ್ಣ ತಮ್ಮಂದಿರೇ, ಈಶಾನ್ಯ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ, ಚಾಲಕರೇ ಮತ್ತು ನಿರ್ವಾಹಕರೇ ಮತ್ತು ಒಳಗೆ ಇದು ಹೊರಗೆ ಬರಬೇಕಾದ್ರೆ ರಿಪೇರಿ ಮಾಡುವಂಥ ಅವರು ಭಾಳ ಮಹತ್ವ ಐತೆ. ಇಲ್ಲಾಂದ್ರೆ ಯಾವ ಬಸ್ ಲೇಟ್ ಮಾಡೋದಿತ್ತು ಒಂದೇನು ತೆಗೆದಿಟ್ಟಿರ್ತಾರೆ. ಯಾಕಂದ್ರೆ ಅವ್ರ ಹೆಸರು ತಗೊಳ್ಳಿಲ್ಲ ಅನ್ನೋದು ನಡೀತಾರೆ. ಅವರೆಲ್ಲ ಸಿಬ್ಬಂದಿ ವರ್ಗದವರು. ನಾನು ವಿಜಯಪುರ ನಗರದ ಶಾಸಕನಾಗಿ ಇವತ್ತು ಸಮಸ್ತ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲ ಸಿಬ್ಬಂದಿಯವರಿಗೆ, ವರ್ಗದವರಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇದು ಬಹಳ ವೇಗವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಂಡಾಗ ಇದು ಹಣದ ಒಂದು ವ್ಯವಸ್ಥೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂದಾಗ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಏನು ಹಳಿದು MLA ಫಂಡು, MLC ಫಂಡ್ಗಳೇನು ಅಲ್ಲಲ್ಲಿ ಬಿದ್ದಿದ್ದು ಅವನ್ನೆಲ್ಲ ಬಾಳೆ ಮಾಡಿ ಹೇಳಿದ್ರು. ನಮ್ಗೆ ಸುನೀಲ್ ಪಾಂಡ್ಯರಿಗೆ ಹಿಂಗಿಂಗ ನಿಮ್ಮ ರಾಷ್ಟ್ರಗಳು ಹೆಂಗಿದ್ರು ಅವ್ರು ಉಪಯೋಗ ಮಾಡಬೇಕು, ಅವು ಇವು ಬಾಳೆ ಮಾಡಿ ಇಷ್ಟು ಆಗ್ತದೆ, ಮತ್ತು ಹೆಂಗೆ ಮಾಡೋದು ತೊಗೊಂಡ್ರೆ ನಡೀತೈತೆ. ಆಯ್ತು ತೊಗೊಂಡ್ಬಿಡ್ರಿ ಸರ್, ಏನು ಒಂದು ಒಳ್ಳೆ ಕೆಲಸ ಆಗಕತ್ತದ, ಎಲ್ಲ ಕೂಡಿ ಮಾಡೋದು ಅಂತ ಹೇಳಿ ನಮ್ಮ ಭೂಸೇನಾ ಏನು ಈಗೇನು ಹೊಸದಾಗಿ ಅದೇ ಬರೋದೈತೆ ಭೂಸೇನಾ ಅವರು ಮತ್ತು ಇನ್ನೊಂದು ಸಂಸ್ಥೆ ಕೂಡಿ ಇದನ್ನ ಹಗಲು ರಾತ್ರಿ, ಯಾಕಂದ್ರೆ ನಾವು ಮುಖ್ಯಮಂತ್ರಿಗೆ ಕಳೆದ 15 ಜನವರಿಗೆ ಇದನ್ನ ಉದ್ಘಾಟನೆ ಮಾಡಿಸ್ಬೇಕಿತ್ತು. ಯಾವುದೋ ಕಾರಣಗಳಿಂದ ಇದೆಲ್ಲ ಗದ್ದಲ ಓಡಾಕೈತಿರಲಿ, ನಾವು ಮುಗಿಲಾಗ್ತಾ ಇರಲಿಲ್ಲ. ಅದು ಮುಗಿದು ಹೋಗಿಲ್ಲ, ಮತ್ತೆ ಹಾಗೆ ಕಂಟಿನ್ಯೂ ಇರ್ತದೆ. ಸೆಕೆಂಡ್ ಒಂದು 15 ದಿವಸ ನಡೀದೆ. ಆ ಗದ್ದಲದಲ್ಲಿ ಇದು ಹಂಗೆ ಉಳಿದಿತ್ತು. ಮನೆ DC ಅವರು, ನಮ್ಮ ಹಿಂದಿನ SP ಅವರು, ನಮ್ಮ ಪ್ರಕಾಶ್ ನಿಕ್ಕಮ್ ಅವರು ಮತ್ತು ನೇಮಗೌಡರು ಅಡಿಷನಲ್ SP ಅವರು, ಒಂದು ಒಳ್ಳೆಯ ಟೀಮು ನಾವು ಬಿಜಾಪುರದಲ್ಲಿ ಬಂದಿತ್ತು. ಅವಾಗ ಈ ಸದಿಕಾಟಕ್ಕೆ ಬರ್ತದೆ, ಒಳಗೊಂದೊಂದು ಹೊಕ್ತಾವೆ. ಏನು ಮಾಡ್ತಾವ ಅಂದ್ರೆ ಚಲೋ ಕೆಲಸ ಹೆಂಗೆ ಅಡ್ಡ ಹಾಕ್ಬೇಕು ಅಂದ್ರೆ ಒಂದು ಕಾರ್ಯಕ್ರಮ ಕೆಲವು ಮಂದಿ ಬಿಜಾಪುರದಾಗ ಐತೆ, ಅದು ಮುಂದುವರ್ಸ್ಯಾರ. ಇದಕ್ಕೆ ನಂಜು ಮನ ಅಲ್ಲ, ಅವ್ರನ್ನ ಎದುರಿಸು ತಾಕತ್ ನನಗೆ ಐತಿ. ಒಳ್ಳೆಯ ಅಧಿಕಾರಿಗಳು ಬಂದಾರ ನಾವು MLA MLCಗಳು ಒಳ್ಳೆ ಕೆಲಸ ಮಾಡಾಕ್ತಾರೆ. ಯಾಕಂದ್ರೆ ಕೆಲಸ ಮಾಡಲಾರ್ದಂತ DC ಅವರು SP ಅವರು ಇದ್ದರೆ ನಾವು ಏನು ಮಾಡೋದಾಗ್ತಿಲ್ಲ. ಸುಮ್ಮ ಅವ್ರ ಕೂಡ ನಾವು ಒಂದು 2 ವರ್ಷನಾಗ ಹೆಸರು ಕೆಡಿಸ್ಕೊಂಡು ಮುಂದಿನ ಸಲ ಭಾರಿ ಅಂತರದಿಂದ ಯತ್ನಾಳ್ ಪರಾಭವ ಅಂತ ಹೇಳಿ ಬರ್ತಿರ್ತಾರೆ. ಮತ್ತೇನು ಆದ್ರೆ ಒಂದು ಮಾತು ನಾ ಹೇಳ್ತೀನಿ, ನಮ್ಮ ಜಿಲ್ಲಾ ಆಡಳಿತಕ್ಕೆ ನಾನು ಅವರ ಒಂದು ಕ್ರಿಯಾಶೀಲತೆ ನೋಡಿ, ಒಂದು ಜಿಲ್ಲಾ ಆಡಳಿತ ಒಂದು ಶಾಸಕಾಂಗ ವ್ಯವಸ್ಥೆ ಮನಸ್ಸು ಮಾಡಿ ಕೆಲಸ ಮಾಡಿದ್ರೆ ಬಿಜಾಪುರದ ಇವತ್ತಿನ ಚಿತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಇವತ್ತು ನಾವು ತೋರಿಸ್ಕೊಳ್ತಾ ಇದ್ದೀವಿ. ನಮ್ಮ ಸುನೀಲ್ ಪಾಟೀಲ್ ಹೇಳದಂತೆ ಬಹಳ ದೊಡ್ಡ ಮೊತ್ತ ಹಣ ವಿಜಯಪುರಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಸಚಿವರ ಸರ್ಕಾರದಿಂದ ಇವತ್ತು ಹಣ ಬರ್ತಾ ಇದೆ. ಅಷ್ಟೇ ನಾವು ಪಾರದರ್ಶಕವಾಗಿ ಇವತ್ತು ಆ ಒಂದು ಹಣದ ಕೆಲಸ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ಎಲ್ಲ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಈಗಾಗಲೇ ನಾವು ಈ ಗೋದಾವರಿಯಿಂದ ಅಕ್ಕಮಹಾದೇವಿ ಯೂನಿವರ್ಸಿಟಿವರೆಗೆ ಒಂದು 4 ಲೈನ್ ಮಾಡಬೇಕು. ಇಟಗಿ ಪೆಟ್ರೋಲ್ ಪಂಪ್ ತನ ಇದು PWD ಇದೆ, ಇಟಗಿ ಪೆಟ್ರೋಲ್ ಪಂಪ್ ನ್ಯಾಷನಲ್ ಹೈವೇ ಕಂಪ್ಲೀಟ್ ಆಗಿ ಇಲ್ಲಿ ಗೋದಾವರಿವರೆಗೆ ಅದನ್ನ ರಸ್ತೆ ಇನ್ನು ಕೆಲವೇ ದಿವಸಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಟೆಂಡರ್ ಪ್ರಕ್ರಿಯೆ ಅದೆಲ್ಲ ಪ್ರಾರಂಭ ಮಾಡ್ತೀವಿ. ಮನೆ ಕಾರ್ಯಗಳು ನಮ್ಮ ಲೋಕೋಪಯೋಗಿ ಸಚಿವರು ನಮ್ಮ ಶಾಪೇಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದ
ಮುಂದಿನ ರಸ್ತೆ ಭೂಮಿ ಪೂಜೆಯಲ್ಲಿ ನಾನು ಹೇಳಿದ್ದೇನೆ. ಈ ಬಜೆಟ್ ಮುಗಿದ ಮೇಲೆ ವಿಜಯಪುರ ನಗರಕ್ಕೆ ಇನ್ನೊಂದು 50 ಕೋಟಿ ರೂಪಾಯಿ ಹಣವನ್ನು ಲೋಕೋಪಯೋಗಿ ಇಲಾಖೆಗೆ ನಾವು ಕೊಡ್ತೀವಿ ಅಂತ ಮಾತಾಡಿದ್ದಾರೆ. ಅದು ಆಯ್ತಂದ್ರೆ ವಿಜಯಪುರದ ಬಹುತೇಕ ಎಲ್ಲ ರಸ್ತೆಗಳು ಸಿಮೆಂಟ್ ರಸ್ತೆಗಳಾಗ್ತವೆ. ಈಗಾಗಲೇ 4 ಕೋಟಿ 3 ಕೋಟಿ ರೂಪಾಯಿ ಇದು ಏನು ಹಿಂದೆ ಈ ರಸ್ತೆ ಇದೆ, ಇದು ನಮ್ಮ ಇದಕ್ಕೆ ಹತ್ತಿದೆ ಎರಡನೇ ಡಿಪೋ ರಸ್ತೆ ಟೆಂಡರ್ ಆಗಿದೆ. ಇನ್ನೂ ಒಂದು 3-4 ದಿವಸದಲ್ಲಿ ನಾವು ಭೂಮಿ ಪೂಜೆ ಮಾಡಿ ಪೂರ್ತಿ ದರ್ಗಾ ರಸ್ತೆಯವರೆಗೆ ಈ ರಸ್ತೆಯನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಇನ್ನೂ ಕೆಲವೊಂದು ರಿಂಗ್ ರಸ್ತೆಗಳನ್ನು ಮುಂದಿನ ದಿವಸಗಳಲ್ಲಿ ಮೀನಾಕ್ಷಿ ಚೌಕದಿಂದ ಮನಗುಳಿ ಅಕ್ಷಿಯವರೆಗೆ, ಮೀನಾಕ್ಷಿ ಚೌಕದಿಂದ ಬಾಗಲಕೋಟೆ ಕ್ರಾಸ್ ಈಗೇನು ಕೋಟೆಗೋಡಿವರೆಗೆ ಮಾಡಿ ಅಲ್ಲಿ ತನಕ ಕಂಪ್ಲೀಟ್ ಆಗಿ ಅದನ್ನು ಸಿಮೆಂಟ್ ರಸ್ತೆಯಿಂದ ಮಾಡೋದ್ರ ಮೂಲಕ ಮಹಾತ್ಮ ಗಾಂಧೀಜಿ ಸರ್ಕಲ್ನಲ್ಲಿ ಸುಮಾರು ಒಂದು 100 ಅಂಗಡಿಗಳನ್ನು ತಳಗೆ ಕಟ್ಟಿ ಮ್ಯಾಗೆ ಮಹಾತ್ಮ ಗಾಂಧೀಜಿಯವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಿಗ್ನಲ್ ಇಲ್ಲಾರ್ದೇ ವಾಹನಗಳು ಅಡ್ಡಾಡುವಂಥದ್ದು ನೇರವಾಗಿ ಬಸವೇಶ್ವರ ಸರ್ಕಲ್ನಿಂದ ಶಿವಾಜಿ ಮಹಾರಾಜ ಸರ್ಕಲ್ ತನಕ ಯಾವುದೇ ಸಿಗ್ನಲ್ ರಹಿತವಾದಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಮೊನ್ನೆ ಕೋರ್ಟಿಗೆ ಕೆಲವು ಮಂದಿ ಹೋಗಿದ್ರು. ಅಲ್ಲೇನೋ ಶಾಸ್ತ್ರಿ ಮಾರ್ಕೆಟ್ ಬಳಿ ಏನು ಕೊಲ್ಲ ಮಾಡಿದ್ದಕ್ಕೆ ಮತ್ತು ಅಂಡರ್ ಪಾಸ್ ಮಾಡೋದು ಅವೈಜ್ಞಾನಿಕ ಅಂತೇಳಿ ಕೋರ್ಟ್ನಲ್ಲಿ ಕೆಲವು ಮಂದಿ ದಾವೆ ಹಾಕಿದ್ರು. ನ್ಯಾಯಾಂಗ ಸಹಿತ ನಮ್ಮ ಪರವಾಗಿ ಈ ಕೆಲಸ ಮಾಡಬೇಕಂತ ನಿರ್ಣಯ ಹಾಕೊಂಡು ಇದನ್ನು ಅವರ ಒಂದು ದಾವೆಯನ್ನು ಕಿತ್ತು ಹಾಕಿ ನಗರದ ಅಭಿವೃದ್ಧಿಗೆ ಸಹಯೋಗವನ್ನು ನ್ಯಾಯಾಂಗವು ಸಹ ನಮ್ಗೆ ಕೊಟ್ಟಿದೆ. ಆ ಒಂದು ನ್ಯಾಯಾಂಗಕ್ಕೂ ಸಹ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಿನ ದಿವಸ ಇದನ್ನು ಪೂರ್ಣ ಪ್ರಮಾಣದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಏನಿದೆ, ಸುಮಾರು ಇಲ್ಲಿಂದ ಒಟ್ಟು ನಮ್ಮ ವಿಜಯಪುರ ನಗರದಿಂದ 1473 ರೂಟ್ಗಳಿದಾವೆ. ಅದರಲ್ಲಿ ಈ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ 573 ಒಟ್ಟು ಬಸ್ಸುಗಳ ರೂಟ್ಗಳು ಇಲ್ಲಿ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ಅತನಿಯಲ್ಲಿ ಅತನಿ ರೋಡ್ ಮೂಲಕ ಹೋಗುವಂಥ 233 ರೂಟ್ಗಳನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ಏನು 573 ರೂಟ್ಗಳನ್ನು ಇಲ್ಲಿ ನಾವು ಎಲ್ಲ ಬಸ್ಸುಗಳು ಇಲ್ಲಿಂದಲೇ ಪ್ರಾರಂಭ ಆಗ್ತವೆ. ನಿರಂತರವಾಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಈ ಬಸ್ ನಿಲ್ದಾಣಕ್ಕೆ ಸಿಟಿ ಬಸ್ಸಿನ ವ್ಯವಸ್ಥೆ 5 ಮಿನಿಟಿಗೆ ಒಂದೊಂದು ಬಸ್ಸಿನ ಒಂದು ವ್ಯವಸ್ಥೆ ನಾವು ಇಟ್ಟಿದ್ದೀವಿ. ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅಲ್ಲಿನೂ ಅನೌನ್ಸ್ ಮಾಡ್ತಾರೆ ಇಂತಿಂಥ ಬಸ್ಸುಗಳು ಈ ಒಂದು ಬಸ್ ನಿಲ್ದಾಣದಿಂದ ಹೋಗ್ತಾವನ್ನಂಥದ್ದನ್ನ ಅಲ್ಲಿನೂ ಅನೌನ್ಸ್ ಮಾಡ್ತಾರೆ. ಇಲ್ಲಿ ಯಾವ್ಯಾವ ರೂಟ್ ಇದಾವೆ ಅಂತ ಇಲ್ಲಿನೂ ಅನೌನ್ಸ್ ಮಾಡುವಂಥ ಒಂದು ಸಿಸ್ಟಮನ್ನು ನಮ್ಮ ಸಾರಿಗೆ ಅಧಿಕಾರಿಗಳು ಈಗಾಗಲೇ ಮಾಡಿದ್ದಾರೆ. ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹಾಕಿದ್ದೇವೆ. ಹೊರಗೆ ಹೈಟೆಕ್ ಶೌಚಾಲಯದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಮುಂದೆ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿ ಇಲ್ಲಿನ ಎಲ್ಲ ಏನು ಸ್ಥಳೀಕರಣ 17 ಶಾಪು ಒಂದು ಕ್ಯಾಂಟೀನ್ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಬಹುತೇಕ ಇನ್ನೊಂದು ವರ್ಷದಲ್ಲಿ ಈ ಜೋರಾಪುರದ ಈ ಭಾಗದಲ್ಲಿ ಎಲ್ಲ ಅಂಗಡಿಗಳ ಬಾಡಿಗೆ ಹೆಚ್ಚಾಗುವಂಥ ಸಂಪೂರ್ಣ ಲಕ್ಷಣಗಳು ಕಾಣಿಸ್ಲಾಗ್ತವೆ. ಯಾಕಂದ್ರೆ ಈಗ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಅವರು ಅಲ್ಲಿ ಇಲ್ಲಿ ಕುಂಡ್ರವರೆಲ್ಲ ಕಡಿಮೆ ಮಾಡಿ ವ್ಯಾಪಾರ ಮಾಡುವಂಥ ಒಂದು ಅಂಗಡಿ ಮುಂದಿಸುವಂಥದ್ದು ಒಳ್ಳೆಯದು. ಸುಮ್ಮನೆ ಪಾಸಲ್ ಕೆಲಸಕ್ಕೆಲ್ಲ ಬಂದ್ಕೊಂಡು ಅಲ್ಲೇ ಕೂಡುತ್ತಾರೆ. ಅಂಥವ್ರ ಕೆಲಸ ಇಲ್ಲಿ ಮ್ಯಾಗಿಲಿ ಇಲ್ಲೆಲ್ಲರೂ ದುಡಿದು ತಿನ್ನೋರ ಕೆಲಸ ಪ್ರಾರಂಭ ಆಗ್ತದೆ. ಅದಕ್ಕೆ ಈ ಒಂದು ರಸ್ತೆ ಭಾಳ ಮಹತ್ವದಿದೆ. ಇದು ನಮಗೆ ಕೋಲ್ಹಾಪುರ ಸಾಂಗ್ಲಿ ಮಾರ್ಗ ಇವತ್ತು ನೋಡಿ ನಾಳೆ ಯತ್ನಾಳ ಮಾರ್ಗ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಿ ಡಿಕ್ಲೇರ್ ಮಾಡಿಸಿದ್ದೀವಿ. ಅದು ವಿಜಯಪುರ ಮುಂಬೈ ನ್ಯಾಷನಲ್ ಹೈವೇ ಯತ್ನಾಳ ಜತ್ ಮೂಲಕ ಇವತ್ತು ನೇರವಾಗಿ ಸತಾರ ಮೂಲಕ ಪುಣೆ ಎಕ್ಸ್ಪ್ರೆಸ್ ಹೈವೇದಿಂದ ಹೊರಗೆ ನಿಮ್ಗೆ ಗೊತ್ತದ ಸೋಲಾಪುರ ಮಾರ್ಗವಾಗಿ ನಾವು ಹೋದರೆ ಈ ಪಂಢರಪುರ ದಿಂಡಿ ಮತ್ತು ಗಣಪತಿ ಸಂದರ್ಭದಲ್ಲಿ ನಮ್ಮ ಪುಣೆದಿಂದ ಮುಂಬೈಗೆ ಹೋಗ್ಬೇಕಾದ್ರೆ ಪುಣೆ ಸಿಟಿ ದಾಟಬೇಕಾದ್ರೆ ಕನಿಷ್ಠ 4-5 ತಾಸು ನಮ್ಮದು ಜನ ನಿಂದಿರ್ಬೇಕಾಗ್ತದೆ. ಯಾಕಂದ್ರೆ ಮೆರವಣಿಗೆ ಗಣಪತಿದು ಮತ್ತು ಪಂಢರಪುರ ದಿಂಡಿ ಬರಕ್ಕೆ ಈ ಒಂದು ರಸ್ತೆಯನ್ನು ನಾನು ನಿತಿನ್ ಗಡ್ಕರಿ ಅವರಿಗೆ
ವಿನಂತಿ ಮಾಡಿಕೊಂಡು ಇದನ್ನು ರಾಷ್ಟ್ರೀಯ ಹೆದ್ದಾರಿ ಅಂತ ಈಗಾಗಲೇ ಡಿಕ್ಲೇರ್ ಆಗಿದೆ, ನೀತಿ ಆಯೋಗದ ಮುಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ಅದು ಫೈಲ್ ಕ್ಲಿಯರ್ ಆಗಿ ಬಂದಮೇಲೆ ವಿಜಯಪುರ ಯತ್ನಾಳ ಜತ್ ಮೂಲಕ ಸತಾರಕ್ಕೂ ಕನೆಕ್ಟ್ ಆಗುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಯ್ತಂದರೆ ಇದು ನೇರವಾಗಿ ಬಿಜಾಪುರ ಮುಂಬೈಗೆ ಒಂದು ನ್ಯಾಷನಲ್ ಹೈವೇ, 3 ನ್ಯಾಷನಲ್ ಹೈವೇ ಆದಂಗೆ ಆಗ್ತದೆ. ಇದೊಂದು ನ್ಯಾಷನಲ್ ಹೈವೇ ಇದೆ, ನಮ್ಮದು ಚಿತ್ರದುರ್ಗ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ, ಹುಮ್ನಾಬಾದ್ ಚಿಕ್ಕೋಡಿ ಅದು ರಾಷ್ಟ್ರೀಯ ಹೆದ್ದಾರಿ, ಬಿಜಾಪುರ ಮುಂಬೈ ಒಂದು ರಾಷ್ಟ್ರೀಯ ಹೆದ್ದಾರಿ, ಮತ್ತು ಅದಕ್ಕೊಂದು ಜಂಟಿಯಾಗಿರೋ ಒಂದು ರಿಂಗ್ ರಸ್ತೆಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ಪ್ರಸ್ತಾವನೆ ಇದೆ. ಇದೆಲ್ಲ ಸೇರಿದ್ರೆ ಇವತ್ತು ನಮ್ಮ ನಗರದಲ್ಲಿ ಏನು ಒಂದು ರೀತಿ ಕಂಜೆಷನ್ ಇದೆ ಟ್ರಾಫಿಕ್, ಅದು ಕಡಿಮೆಯಾಗಿ ಒಟ್ಟಾರೆ ಇದೊಂದು ಇವತ್ತಿನ ದಿನ ನಾನು ಐತಿಹಾಸಿಕ ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೆ ನಮ್ಮ ಸುನೀಲ್ ಪಾಟೀಲ್ರು, ನಮ್ಮ ಜಿಲ್ಲಾ ಆಡಳಿತ ಭಾಳ ವಿಶೇಷ ಆಸಕ್ತಿ ತಗೊಂಡು ಇವತ್ತೇನು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಸುನೀಲ್ ಪಾಟೀಲ್ರು ಹಿಂದೆ ಅವ್ರ ಸರ್ಕಾರ ಇದ್ದಾಗ ನಾನು ಅವರಿಗೆಲ್ಲ ಸಹಕಾರ ಮಾಡಿದ್ದೇನೆ. ನಾವು ನೀರಾವರಿ ವಿಚಾರ ಬಂದಾಗ ಅವ್ರ ಹಿಂದೆ ಗಟ್ಟಿಯಾಗಿ ನಿಂತಾವ ಬಿಜಾಪುರ ಜಿಲ್ಲಾದಾಗ ಯಾರಪ್ಪ ಅಂದ್ರೆ ನಾನೇ ಎಂ.ಬಿ. ಪಾಟೀಲ್ ಹಿಂದೆ ಗಟ್ಟಿಯಾಗಿ ನಿಂತಿದ್ದೆ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡಲಿಕ್ಕೆ. ಇವತ್ತು ಅವರು ಸುನೀಲ್ ಪಾಟೀಲ್ರು ಎಂ.ಬಿ. ಪಾಟೀಲ್ರು ಗಟ್ಟಿಯಾಗಿ ಅಭಿವೃದ್ಧಿ ಸಲುವಾಗಿ ಅವರು ನಮ್ಮ ಜೊತೆಗೆ ಗಟ್ಟಿಯಾಗಿ ಅದಾರ. ನಾವು ಒಳ್ಳೆಯ ಕೆಲಸ ಮಾಡೋದ್ರ ಸಲುವಾಗಿ ರಾಜಕಾರಣ ಮಾಡ್ತೀವಿ ಹೊರತು ಈ ಕುತಂತ್ರ ಮಾಡಿ ಚಾಡಿ ಹೇಳುವ ರಾಜಕಾರಣ ನಾವು ಮಾಡೋದಿಲ್ಲ. ನಮ್ಮ ಚಾಡಿ ಯಾರು ಮುಂದೆ ಹೇಳ್ಬೋದು ನಡೀದಿಲ್ಲ. ನಮ್ಗೇನು ಅನಗರ ಏನಂದ್ರೆ ವಿಧಾನಸಭಾದಾಗ ಹೇಳ್ಬಿಟ್ಟೇವೆ. ಒಬ್ರು ಹೇಳೋದು ಬಿಜಾಪುರದವ್ರೊಬ್ಬ ಶಾಸಕರು, ನೀವು ಹೊಗಳ್ತಾರೆ ನಿಮ್ಮ ಬಾಕಿಯವ್ರು ಕೇಳಿದ್ರೆ ಹೌದಪ್ಪ ಹೊಗಳ್ತೀನಿ, ನೀನು ಒಳ್ಳೆ ಕೆಲಸ ಮಾಡು, ನೀನು ಹೊಗಳ್ತೀನಿ ಅಂತ ಹೇಳಿದ್ದೆ. ಒಳ್ಳೆ ಕೆಲಸ ಮಾಡಲಿಲ್ಲ, ನಾನು ಹೆಂಗೆ ಹೊಗಳಿ ಹೇಳ ಅವ್ರು ಹೇಳಬೇಕು. ಒಳ್ಳೆ ಕೆಲಸ ಮಾಡಿದ್ರು ಹೊಗಳಿನಿ. ಸುನೀಲ್ ಪಾಟೀಲ್ರು ನಮ್ಮ ಬಗ್ಗೆನೂ ಒಳ್ಳೆ ಮಾತು ಹೇಳ್ಯಾರ. ಯಾಕೆ ಹೇಳ್ಯಾರ ಅಂದ್ರೆ ಒಳ್ಳೆ ಕೆಲಸ ಆಗ್ಲಾಕತ್ತದೆ. ಹಿಂಗೆ ನಾವೆಲ್ಲ ಕಾಂಬಿನೇಷನ್ ಆದ್ರೆ ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, SLSP ಅವರು, ನಮ್ಮ ಏನು ಈಶಾನ್ಯ ಸಾರಿಗೆ ನಮ್ಮ ಅಧಿಕಾರಿಗಳಾಗಿರ್ಬೋದು, ಕಾರ್ಪೊರೇಷನ್ ಕಮಿಷನರ್ ಆಗಿರ್ಬೋದು, VDA ಕಮಿಷನರ್ ಆಗಿರ್ಬೋದು, ಎಲ್ಲರೂ ಇವತ್ತು ನಗರಾಭಿವೃದ್ಧಿಗೆ ಹೊಸ ಅಧ್ಯಕ್ಷರು ಬಂದಾರೆ. ಅವ್ರಿಗೂ ನಾನು ಹೇಳ್ತೀನಿ, ನಗರಾಭಿವೃದ್ಧಿ ಸಹಿತ ಕೆಲವೊಂದು ಇಲ್ಲಿ ಡೆವಲಪ್ಮೆಂಟ್ಸ್ ಹಿಂದೆ DC ಅವರು ಆಶ್ವಾಸನೆ ಕೊಟ್ಟಿದ್ದನ್ನು ಮುಂದುವರಿಸುತ್ತಾ, ಅವರಿಗೆ ಆಶ್ವಾಸನೆಯನ್ನು ಮುಂದುವರಿಸುತ್ತಾ ಇವರು ಆ ಕೆಲಸ ಮಾಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಂಡು, ಒಟ್ಟಾರೆ ನೀವೆಲ್ಲ ಇಷ್ಟು ಉತ್ಸುಕತೆಯಿಂದ ಇಲ್ಲಿ ನೀವು ಬಂದಿದ್ದು ಏನು ಇದು ನಡೀತಾ ಇರೋದು ಸಂತೋಷ ಪಡ್ಲಿಕ್ಕೆ ಬಂದ್ರೆ ನೀವೆಲ್ಲ ಇಲ್ಲಿ ಬಂದವರು. ಭಾಳ ನಿಮ್ಮೆಲ್ಲ ಮುಖದ ಲಕ್ಷಣ ನೋಡಿದ್ರೆ ಗೊತ್ತಾಗ್ತದೆ ಏನಪ್ಪ ನಮ್ಮ ಬಿಜಾಪುರ ಆಗಲಾರ ಕೆಲಸ ಆಯ್ತಂತ. ಇನ್ನೂ ಆಗಲಾರ ಕೆಲಸ ಭಾಳ ಅದಾವ. ಇನ್ನ 3 ವರ್ಷ ಅವಧಿ ಇದೆ. ಇದು ನೋಡಿ ಬಿಜಾಪುರ ನೋಡಕ್ಕೆ ಬಂದ್ ಮಾಡ್ತೀವಿ, ನೋಡಕತ್ತೀವಿ ಇನ್ನು 3 ವರ್ಷ ಎಲ್ಲ ಬಂದು ನೋಡ್ಬೇಕು. ಇಲ್ಲಿ ಜಿಮ್ ಎಲ್ಲೂ ಇಲ್ಲ. ಇವತ್ತು ನಮ್ಮ DC ಅವರು ಬಂದ ತಕ್ಷಣ ನಮ್ಮ ಜೊತೆ ಮಾತಾಡಿ, ಎಂ.ಬಿ. ಪಾಟೀಲ್ ಜೊತೆ ಮಾತಾಡಿ, ನಾ MLA ಇದ್ದಾಗ ಒಂದು ಅಂತಾರಾಷ್ಟ್ರೀಯ ಈಜುಗಳನ್ನ ಮಾಡ್ಬೇಕಂತ ಮಾಡಿದ್ವಿ. ಅದು ಇಲ್ಲಿ ತನಕ ಆಗಿದ್ದಿಲ್ಲ, ಹಾಗೆ ಬಿದ್ದಿತ್ತು. ಅವ್ರು ಬಂದ ಕೂಡಲೇ ಅವಾಗಿಂದ ಅವಾಗ ಟೆಂಡರ್ ಬರೋದು, ಇನ್ನು 2 ದಿವಸನಾಗ ಯಾವುದೋ ಇಲೆಕ್ಷನ್ ಡಿಕ್ಲೇರ್ ಆಗೋದಿತ್ತು. ಇಲ್ರಿ ಇವತ್ತೇ ನೀವು ಭೂಮಿ ಪೂಜೆ ಮಾಡೋದು, ರಾತ್ರಿ 10ಕ್ಕೆ ಫೋನ್ ಮಾಡಿದ್ರೆ ನಾಳೆ ಮುಂಜಾನೆ 9ಕ್ಕೆ ಮಾಡಿರಿ, ಮಧ್ಯಾಹ್ನ 11 ತನಕ ಕೋಡ್ ಆಫ್ ಕಂಡಕ್ಟ್ ಬರ್ತದಂತ ಹೋಗಿ ಅದನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿರುವಂಥ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಭೂಮಿ ಪೂಜೆ ಮಾಡಿದೆ. ಅಲ್ಲಿಂದ ಈಜುಗಳ ನಿರ್ಮಾಣ ಸುಮಾರು 5 ಕೋಟಿ ರೂಪಾಯಿ, 4 ಕೋಟಿ ರೂಪಾಯಿದಲ್ಲಿ ಕನಕದಾಸ ಬಡಾವಣೆಯಲ್ಲಿ ಇವತ್ತು ಈಜುಗಳ ಇನ್ನೊಂದು 3 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ನಮ್ಮೆಲ್ಲ ಜನ ಯಾರು ಈಸಾಡಬೇಕತ್ತೀರಿ ಅವ್ರ ಬಾಯಿನಿ ಇವ್ರ ಬಾಯಿನಿ ಅಡ್ಡಾಡೋದು ಬೇಡ. ಎಲ್ಲ ಬಾಯಿಗೆ ನೀರೇ ಎಲ್ಲ ಖಾಲಿ ಮಾಡಿಬಿಟ್ಟಾರೆ. ಎಲ್ಲ ಗಣಪತಿ ಹೋಗೋದು ಎಲ್ಲ ತಿಪ್ಪಿ ಹೋಗೋದು ಸತ್ಯನಾಶ ಆಗಿಬಿಟ್ಟಾವು. ಈಗ ಸ್ವಚ್ಛ ಮಾಡ್ಲಿಕ್ಕತ್ತೀವಿ. ಮತ್ತೆ ಇಲ್ಲೇ ಒಂದು ಹೊಂಡ ಕಟ್ತೀವಿ, ಇಲ್ಲಿ ಮೇಲೆ ದೊಡ್ಡ ಹೊಂಡ ಕಟ್ಟೋದಿದ್ದೀವಿ. ಎಲ್ಲ ಗಣಪತಿಗಳು ನಿಮ್ಮ ಇಲ್ಲೇ ಬರ್ತಾವೆ. ಅದನ್ನು ಇದನ್ನ ಟ್ರೀಟ್ಮೆಂಟ್ ಮಾಡಿ ಅಲ್ಲೇ ಕರೆದಂಗೆ ಮಾಡಿ ಅದನ್ನ ವ್ಯವಸ್ಥೆ ಮಾಡ್ತಾಯಿದ್ವಿ. ತಾಸು ಓಡಿ, ಚಂದ ಓಡಿ, ಇನ್ನೊಂದು ಐತ್ರಿ ಬಬಲೇಶ್ವರ ಆಕಾರ ಒಂದೈತೆ ಸರ್. ಕೆಲವೊಮ್ಮೆ ಅದನ್ನು ನಿಂತ್ಕೊಂಡಾರ. ಅದನ್ನೊಂದು ಕ್ಲಿಯರ್ ಮಾಡಿದ್ವು ಅಂದ್ರೆ ಈ ಏರಿಯಾಗೆಲ್ಲ ಈಗ ತಾಸು ಓಡಿನಿಂದ ಸಿವಿಲ್ ಹಾಸ್ಪಿಟ್ಲಿಗೆ ನೀರು ತರಲಾಕೈತಿ. ಆ ನೀರು ಬರ್ತಂದ್ರೆ ನಾ ಹೇಳಿದ್ದೆ ನಮ್ಮ ಅದಕ್ಕೆ ವಾಟರ್ ಬೋರ್ಡ್ನಾಗೆ ತಾಸು ಓಡಿನಿಂದ ಸಿವಿಲ್ ಹಾಸ್ಪಿಟ್ಲಿಗೆ ಬರುವಷ್ಟು ಎಷ್ಟು ಓಣಿಗಳು ಅದಾವು ಅವಕ್ಕೆಲ್ಲಕ್ಕೂ ಕನೆಕ್ಷನ್ ಕೊಡೋದು 2 ತಾಸು ದಿನ. ಅದು ಬೈಕಿಗೆ ಅಷ್ಟೇ, ಬಾಂಡೆ ತೊಳಿಲಕ್ಕ, ಅರಿವಿ ಒಗಿಲಕ್ಕ, ಮೋಟರ್ ಸೈಕಲ್ ತೊಳಿಲಕ್ಕ ಅದನ್ನು ಉಪಯೋಗ ಮಾಡೋದು.
ಕೋಲಾರ ನೀರು ಏನಂದ್ರೆ ಕುಡಿಲಾಕ ನೀರು, ಶುದ್ಧ ಕುಡಿ ನೀರು, ಅಡಿಗೆ ಮಾಡ್ಲಿಕ್ಕೆ ಅದನ್ನು ಉಪಯೋಗ ಮಾಡಿದ್ರೆ ಬಹುತೇಕ ವಿಜಯಪುರದ ಸಮಸ್ಯೆ ಬಗೆಹರ್ತದೆ. ಇಲ್ಲಿ ಗಣಪತಿ ಒಂದು ವಿಸರ್ಜನೆಗೆ ಇಲ್ಲೇ ವ್ಯವಸ್ಥೆ ಮಾಡ್ತೀವಿ. ಮುಂದಿನ ಸಲ ಎಲ್ಲ ಗಣಪತಿಗಳು ಈ ಭಾಗದಲ್ಲಿ ಅಲ್ಲಲ್ಲೇ ಹೊಂಡಗಳನ್ನು ಮಾಡಿ ನಮ್ಮ ಬಾವಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ಒಂದು 100 ಕೋಟಿ ರೂಪಾಯಿದಲ್ಲಿ ನಮ್ಮ ಜಿಲ್ಲಾ ಆಡಳಿತ ಭವನ ಕನಕದಾಸ ಬಡಾವಣೆಯಲ್ಲಿ ಇನ್ನೊಂದು 15 ದಿವಸ ನಮ್ಮ ಮುಖ್ಯಮಂತ್ರಿಗಳು ಬರೋದಾದರೆ ಒಟ್ಟು ಮುಖ್ಯಮಂತ್ರಿಗಳ ನಾಳೆ ಬಂದಾಗ ಒಂದು 500 ಕೋಟಿ ರೂಪಾಯಿ ವಿಜಯಪುರದ ಅಭಿವೃದ್ಧಿ ಸಲುವಾಗಿ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ. ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ, ನಾವೇನು ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನೀವೆಲ್ಲರೂ ಇವತ್ತು ನಮಗೆ ಸಹಕಾರ ಕೊಟ್ಟು ಈ ಒಂದು ಎಲ್ಲ ಕೆಲಸಕ್ಕೆ न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಶ್ರೀ ವೆಂಕಟೇಶ್ವರ ಸ್ವಾಮಿ ಜ್ಯೋತಿಷ್ಯಾಲಯ ಈ ಭೂಮಂಡಲದಲ್ಲಿ ದೈವಶಕ್ತಿಯ ಮಹಿಮೆ ಎಷ್ಟು ದೊಡ್ಡದೋ ದುಷ್ಟಶಕ್ತಿಗಳ ಆಟ ಕೂಡ ಅಷ್ಟೇ ದೊಡ್ಡದು. ವಿದ್ಯೆ, ಉದ್ಯೋಗ, ಆರೋಗ್ಯ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಶತ್ರುಗಳ ಬಾಧೆ, ವಿವಾಹ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಸಂತಾನ ಇಲ್ಲದಿರುವುದು, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಂಥ ನಾನಾ ಸಮಸ್ಯೆಗಳು ನಿಮ್ಮ ನೆಮ್ಮದಿಯನ್ನೇ ನಾಶ ಮಾಡಿಬಿಡುತ್ತವೆ. ಅದಕ್ಕೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ಉತ್ತರ ನಾವು ಹೇಳ್ತೀವಿ. ದೈವಶಕ್ತಿಯ ಆರಾಧಕರಾದ ಪಂಡಿತ್ ಶ್ರೀ ರಾಘವೇಂದ್ರ ಗುರೂಜಿಗಳು ಶ್ರೀ ಕಾಡು ದುರ್ಗಾದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕೇವಲ 9 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಪಂಡಿತ್ ರಾಘವೇಂದ್ರ ಗುರೂಜಿಗಳ ಮತ್ತೊಂದು ವಿಶೇಷ ಏನು ಅಂದರೆ, ಫೋನ್ ಮೂಲಕ ನಿಮ್ಮ ಧ್ವನಿಯನ್ನು ಆಲಿಸಿ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಅರಿತು ಫೋನ್ನಲ್ಲಿ ನಿಮಗೆ ಪರಿಹಾರ ಸೂಚಿಸುತ್ತಾರೆ. ಗುರೂಜಿಗಳನ್ನು ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ 9964471888. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಶ್ರೀ ಮಹೇಶ್ ಭಟ್. ವ್ಯಾಪಾರದಲ್ಲಿ ನಷ್ಟ, ಸಂಸಾರದಲ್ಲಿ ಇಲ್ಲದ ನೆಮ್ಮದಿ, ಸತಿಪತಿ ಕಲಹ, ಇಂಥ ಎಷ್ಟೋ ಸಮಸ್ಯೆಗಳನ್ನು ನೀವು ಕೇಳೇ ಇರ್ತೀರ. ಹಾಗೆ ಶಾಲಾ ಕಾಲೇಜು ಮಕ್ಕಳ ಓದಿನ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆ. ಹಾಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವಂತಹ ಹೆಣ್ಣು ಮಕ್ಕಳ ಸಮಸ್ಯೆ ಇರಬಹುದು, ಮಹಿಳೆಯರನ್ನು ಕಾಡುವಂತಹ ಸಂತಾನ ಸಮಸ್ಯೆ ಇರಬಹುದು. ಇವೆಲ್ಲದಕ್ಕೂ ಇಲ್ಲಿ ಶಾಶ್ವತವಾದ ಪರಿಹಾರ ಇದೆ. ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಹೆಸರು ಮತ್ತು ಪರಿಚಯವನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 5 ದಿನದಲ್ಲಿ 100% 100% ಪರಿಹಾರ ಇವರಲ್ಲಿ ಶತಸಿದ್ಧ. ಹಾಗೆ ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಲಹ, ದಾಯಾದಿ ಕಲಹ, ಸಾಲಬಾಧೆ, ಕೋರ್ಟ್ ಕೇಸ್, ಶತ್ರುಬಾಧೆ, ಮಾಟ ಮಂತ್ರ, ದುಷ್ಟಶಕ್ತಿ ಕಾಟ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ನೀವು ಎಷ್ಟೋ ಜ್ಯೋತಿಷ್ಯರನ್ನು ಕೇಳಿ ಹಣ, ನೆಮ್ಮದಿ, ವಿಶ್ವಾಸನ ಕಳ್ಕೊಂಡಿರ್ತೀರಿ. ನಿಮ್ಮ ವಿಶ್ವಾಸ ಇಮ್ಮಡಿಯಾಗುತ್ತೆ, ನೆಮ್ಮದಿ ಮತ್ತೆ ವಾಪಸ್ ಸಿಗುತ್ತೆ. ಒಂದು ಫೋನ್ ಕರೆಯ ಮೂಲಕ ನಿಮ್ಮ ಭವಿಷ್ಯವನ್ನ ನೀವೇ ಬದಲಾಯಿಸಿಕೊಳ್ಳಿ. ಕರೆ ಮಾಡಿ ನಿಮ್ಮ ಸಂದರ್ಶನದ ವೇಳೆಯನ್ನ ನಿಗದಿ ಮಾಡಿಕೊಳ್ಳಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಮೊಬೈಲ್ ನಂಬರ್ 9535306661.
ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸೀನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944.